ನಮಸ್ಕಾರ ವೀಕ್ಷಕರೇ, ಒಂದೇ ತರಕಾರಿಯಿಂದ ಎರಡು ಥರ ಒಂದು ಚಟ್ನಿ ಒಂದು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ನಾವು ಇದನ್ನು ಸೀಮೆ ಬದನೆ ಅಂತೀವಿ. ನೀವೇನಂತೀರಾ ಕಮೆಂಟಲ್ಲಿ ತಿಳಿಸಿ. ಸೀಮೆ ಬದನೆನ ತೊಳೆದು ಅದರ ಸಿಪ್ಪೆ ತೆಗೆದಿದ್ದೀನಿ. ಸಿಪ್ಪೆ ಜೊತೆ ಚಟ್ನಿ ಮಾಡೋಣ. ಎಣ್ಣೆ ಹಾಕ್ಕೊಂಡು ವಿಡಿಯೋಲ್ಲಿ ಬರ್ತಾ ಇರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಮೆಂತ್ಯ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈರುಳ್ಳಿ ಹಾಕಿ ಅದರ ನಂತರ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋಣ. ಈರುಳ್ಳಿ ಒಂದು ಸ್ವಲ್ಪ ಬೆಂದ ನಂತರ ಹುಣಸೆ ಹಣ್ಣು, ಆಮೇಲೆ ನಾನು ಸೀಮೆ ಬದನೆ ಸಿಪ್ಪೆ ಜೊತೆ ಹೀರೆಕಾಯಿ ಸಿಪ್ಪೆನೂ ಹಾಕಿದ್ದೀನಿ. ನೀವು ಬರೀ ಸೀಮೆ ಬದನೆ ಸಿಪ್ಪೆ ಜೊತೆನೂ ಮಾಡ್ಬೋದು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 5ರಿಂದ 10 ನಿಮಿಷ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದರ ನಂತರ ಅದನ್ನೊಂದು ಬಟ್ಲಲ್ಲಿ ತೆಗೆದಿಟ್ಕೊಂಡು ಅದು ತಣ್ಣಗಾಗೋಕ್ಕೆ ಬಿಡೋಣ. ಅದು ತಣ್ಣಗಾಗೋಕ್ಕೆ ಮಿನಿಮಮ್ ಒಂದು 20 ಮಿನಿಟ್ಸ್ ಬೇಕು. ಸೊ ನಾವು ಪಲ್ಯ ಮಾಡ್ಕೊಂಬಿಡೋಣ. ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸೀಮೆ ಬದನೆ ಹಾಕಿ ಅರಿಶಿನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 5ರಿಂದ 10 ನಿಮಿಷ ಕಾಲ ಅದನ್ನು ಬೇಯಿಸೋಣ. ಇವಾಗ ಪಲ್ಯಕ್ಕೆ ಹಾಕೋಕ್ಕೆ ಒಂದು ಮಸಾಲೆ ಮಾಡ್ಕೊಳ್ಳೋಣ. ಕಾಯಿ ತುರಿ, ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಆಮೇಲೆ ಜೀರಿಗೆ, ಒಂದೇ 1 ಸ್ಪೂನ್ ಜೀರಿಗೆ. ರುಬ್ಕೊಂಡಿರೋ ಮಿಶ್ರಮನ ಸೀಮೆ ಬದನೆ ಬೆಂದ ನಂತರ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಕಾಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನನ್ನ ಹಳೆ ವೀಡಿಯೋಸ್ ನೀವು ಫಾಲೋ ಮಾಡ್ತಾಯಿದ್ರೆ ನಾನು ಆಲ್ರೆಡಿ ಒಗ್ಗರಣೆ ಒಂದು 15 ಡೇಸ್ಗೆ ಆಗೋದಷ್ಟು ಮಾಡ್ಕೊಂಡಿರ್ತೀನಿ ಅಂತ ನಮಗೆ ಗೊತ್ತಿರುತ್ತೆ, ರೈಟ್? ಸೊ ಲಾಸ್ಟಿಗೆ ಇದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋದು. ಪಲ್ಯ ರೆಡಿ ಆಯ್ತಲ್ವಾ? ಸೊ ಇವಾಗ ಚಟ್ನಿ ರುಬ್ಕೊಂಬಿಡೋಣ. ಮಿಕ್ಸಿ ಜಾರ್ ತೊಗೊಂಡು ಹುರ್ಕೊಂಡಿರುವ ಕಡಲೆ ಬೀಜ ಒಂದು ಅರ್ಧ ಕಪ್ಪು ಹಾಕಿ ಕೋರ್ಸ್ ಗ್ರೈಂಡ್ ಮಾಡಿಕೊಂಡು ಬೇಯಿಸ್ಕೊಂಡಿರೋ ತರಕಾರಿ ಸಿಪ್ಪೆನ ಮಿಕ್ಸಿಯೊಳಗೆ ಹಾಕಿ ಚೆನ್ನಾಗೆ ಚಟ್ನಿ ಕನ್ಸಿಸ್ಟೆನ್ಸಿ ತನಕ ರುಬ್ಕೊಂಡು ಅದಕ್ಕೆ ಒಗ್ಗರಣೆ ಸೇರಿಸ್ಕೊಂಡ್ರೆ ರೆಡಿ. ಸೊ ಒಂದೇ ತರಕಾರಿಯಿಂದ ಚಟ್ನಿ ಮತ್ತು ಪಲ್ಯ ಎರಡೆರಡು ಮಾಡಿದ್ವಿ. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆರ್ಟ್ಸ್ ಆಫ್ ನಿಹಾರಿಕಾ.